ನಾಳೆಯೇ ರಾಜ್ಯಸಭೆ ಚುನಾವಣೆ ಕೊನೆಯ ಹಂತದ ಕಸರತ್ತು ಸದ್ಯ ನಡೀತಾ ಇದೆ. ರಾಜ್ಯಸಭೆಯಲ್ಲಿ ಅಭ್ಯರ್ಥಿಗಳ ಗೆಲುವಿಗೆ ಮೈತ್ರಿ ಪಕ್ಷದ ತಂತ್ರಗಾರಿಕೆ ಶುರುವಾಗಿದೆ. ಎಂಜಿ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ದೋಸ್ತಿಗಳು ಸಭೆಯನ್ನ ಮಾಡಿದ್ದಾರೆ. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸುವುದಕ್ಕೆ ನಾಯಕರು ತಂತ್ರಗಾರಿಕೆಯನ್ನ ನಡೆಸಿದ್ದಾರೆ. ಇವತ್ತು ಸಂಜೆ ಜೆಡಿಎಸ್ ಶಾಸಕರ ಸಭೆಯನ್ನ ಕರೆದಿದ್ದಾರೆ ಕುಮಾರಸ್ವಾಮಿ. ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಜೆಡಿಎಸ್ ಶಾಸಕರು ವಾಸ್ತವ್ಯವನ್ನ ಹೂಡಲಿದ್ದಾರೆ. ಹೋಟೆಲ್ನಲ್ಲಿ ಶಾಸಕರ ಜೊತೆ ಕುಮಾರಸ್ವಾಮಿಯವರು ವಾಸ್ತವ್ಯವನ್ನ ಹೂಡ್ತಾರೆ. ಕಾಂಗ್ರೆಸ್ ಸಂಪರ್ಕಕ್ಕೆ ಸಿಗದಂತೆ ಜೆಡಿಎಸ್ ಶಾಸಕರನ್ನ ಕಾಪಾಡಿಕೊಳ್ಳುವಂತಹ ಪ್ರಯತ್ನ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ನಾಳೆಯೇ ರಾಜ್ಯಸಭಾ ಚುನಾವಣೆ ನಡೀತಾ ಇರೋದು. ಅಖಾಡದಲ್ಲಿರೋದು 5 ಅಭ್ಯರ್ಥಿಗಳು, ಗೆಲ್ಲುವ ಚಾನ್ಸ್ ಇರೋದು 4 ಮಾತ್ರ. ಈ ಮಧ್ಯೆ ದೋಸ್ತಿ ಅಭ್ಯರ್ಥಿಗಳು ಇಬ್ಬರಿದ್ದಾರೆ, ಅವರಿಬ್ಬರನ್ನೂ ಗೆಲ್ಲಿಸಿಕೊಳ್ಬೇಕು ಅನ್ನುವಂತಹ ಚಾಲೆಂಜ್ ಮೈತ್ರಿ ನಾಯಕರ ಮುಂದೆ. ಹಾಗಾಗಿ ತಂತ್ರಗಾರಿಕೆ ಯಾವ ರೀತಿಯಾಗಿ ನಡೀತಾ ಇದೆ? ವಿದೇಶಿ ನಾಳೆ ನಡೆಯುವಂತ ರಾಜ್ಯಸಭಾ ಚುನಾವಣೆ ಸಾಕಷ್ಟು ತಿರುವುಗಳನ್ನ ಪಡ್ತಾ ಇರುವಂತದ್ದು. ರಾಜಕೀಯ ಒಂದು ನಾಟಕಗಳು ಕೂಡ ಶುರುವಾಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಏನು ಜೆಡಿಎಸ್ ಮತ್ತೆ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕಿಳಿದ ನಂತರ ರಾಜ್ಯಸಭಾ ಚುನಾವಣೆಯ ಒಂದು ಲೆಕ್ಕಾಚಾರಗಳ ಬೇರೆ ಬೇರೆ ಆಗಿರುವಂತದ್ದು. ಯಾಕಂದ್ರೆ ಇದೀಗ ಇರುವಂತಹ ಸಂಖ್ಯಾಬಲ ಜೊತೆಗೆ ಇರುವಂತಹ ಸ್ಥಾನಗಳು 4 ಏನು ರಾಜ್ಯಸಭಾ ಸದಸ್ಯರು ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ಬೋದು. ಆದ್ರೆ 5ನೇ ಅಭ್ಯರ್ಥಿ ಕಣಕ್ಕೆ ಇಳಿದ ನಂತರ ಇಲ್ಲೊಂದಿಷ್ಟು ಲೆಕ್ಕಾಚಾರಗಳು ರಾಜ್ಯ ರಾಜಕೀಯದಲ್ಲಿ ಶುರುವಾಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಅಡ್ಡ ಮತದಾನ ಆಗುತ್ತೆ, ಜೊತೆಗೆ ಶಾಸಕರು ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ತಮ್ಮ 3 ಅಭ್ಯರ್ಥಿಗಳನ್ನ ಹಾಕಿದರೆ 3 ಅಭ್ಯರ್ಥಿಗಳನ್ನ ಗೆಲ್ಲುವಂತಹ ಸಂಖ್ಯಾಬಲ ಕೂಡ ಕಾಂಗ್ರೆಸ್ ಬಳಿ ಇರುವಂತದ್ದು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸಿಎಂ ಆಗಿರ್ಬೋದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡು ಪ್ಲಾನ್ಗಳನ್ನು ರೂಪಿಸಿಕೊಂಡು ಈಗಾಗಲೇ ಪಕ್ಷೇತರ ಶಾಸಕರನ್ನು ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಜೊತೆಗೆ ಏನು ಕಲ್ಯಾಣ ಕರ್ನಾಟಕದ ಪಾರ್ಟಿಯ ಒಂದು ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಸಂಪರ್ಕ ಮಾಡಿ ಅವರನ್ನು ಕೂಡ ಕಾಂಗ್ರೆಸ್ಗೆ ಬೆಂಬಲಿಸುವಂತೆ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನೊಂದು ಕಡೆ ಜೆಡಿಎಸ್ ಬಿಜೆಪಿ ಕೂಡ ತಮ್ಮ ಬಳಿ ಇರುವಂತಹ ಸಂಖ್ಯಾಬಲವನ್ನ ಇಟ್ಕೊಂಡು ಉಳಿದಂತೆ ಇಂಡಿಪೆಂಡೆಂಟ್ ಶಾಸಕರು ಏನಿದ್ರೆ 3 ಶಾಸಕರು ಜೊತೆಗೆ ರೆಡ್ಡಿ ಅವರನ್ನು ಕೂಡ ಸಂಪರ್ಕ ಮಾಡಿ ತಮಗೆ ಬೆಂಬಲ ಕೊಡಬೇಕು ಅನ್ನೋ ಲೆಕ್ಕಾಚಾರದ ಈಗಾಗಲೇ ಮಾತುಕತೆಯನ್ನ ಮಾಡಿರುವಂಥದ್ದು. ಜೊತೆಗೆ ಆತ್ಮವಿಶ್ವಾಸದ ಮತಗಳ ಮೇಲೆ ಜೆಡಿಎಸ್ ನಾಯಕರು ಕಣ್ಣಿಟ್ಟಿರುವಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಲೆಕ್ಕಾಚಾರಗಳನ್ನ ರಾಜಕೀಯ ನಾಯಕರು ಮಾಡ್ಕೊಂಡಿರುವಂಥದ್ದು. ಆದ್ರೆ ಕೊನೆ ಕ್ಷಣದಲ್ಲಿ ಜೆಡಿಎಸ್ ಶಾಸಕರನ್ನು ಕೂಡ ಏನು ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಅದರಲ್ಲೂ ಕೂಡ ಶರಣಗೌಡ ಕಂದಕೂರ್ ಅವರು ಸ್ವತಃ ಹೇಳಿರುವಂಥದ್ದು, ಕಾಂಗ್ರೆಸ್ ನಾಯಕರು ತನ್ನನ್ನು ಸಂಪರ್ಕ ಮಾಡಿದ್ದಾರೆ ಅನ್ನೋ ಜೊತೆಗೆ ಅಡ್ಡ ಮತದಾನ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಹೀಗಾಗಿ ತಮ್ಮ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಜೆಡಿಎಸ್ ನಾಯಕರು ಇರುವಂಥದ್ದು. ಜೊತೆಗೆ ಅನ್ಯ ಪಕ್ಷದ ಶಾಸಕರನ್ನ ಬೆಂಬಲಿಸುವಂತೆ, ತಮ್ಮ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಮತವನ್ನು ಕೇಳೋದಕ್ಕೆ ಈಗಾಗಲೇ ಪ್ಲಾನ್ಗಳನ್ನ ರೂಪಿಸ್ಕೊಂಡಿರುವಂಥದ್ದು. ಹೀಗಾಗಿ ಜೆಡಿಎಸ್ ನ ಎಲ್ಲಾ ಶಾಸಕರಿಗೂ ಕೂಡ ಒಂದಷ್ಟು ಸಂದೇಶನ ರವಾನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಇವತ್ತು ಸಂಜೆ ಒಳಗಡೆ ಯಾರೆಲ್ಲ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅವರೆಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂತಹ ಖಾಸಗಿ ಹೋಟೆಲ್ನಲ್ಲಿ ಬರಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಜೆಡಿಎಸ್ ಶಾಸಕರು ಯಾರು ಕೂಡ ಕಾಂಗ್ರೆಸ್ ನಾಯಕರಿಗೆ ಸಂಪರ್ಕಕ್ಕೆ ಸಿಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಸ್ವತಃ ಹೋಟೆಲ್ ಅಲ್ಲಿ ವಾಸ್ತವ್ಯ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದಷ್ಟು ಶಾಸಕರು ಈ ಹೋಟೆಲ್ಗೆ ಆಗಮಿಸುವ ಸಾಧ್ಯತೆ ಇರುವಂತದ್ದು. ಆದ್ರೆ ಕೊನೆ ಕ್ಷಣದಲ್ಲಿ ಯಾವ ರೀತಿಯ ತಂತ್ರಗಾರಿಕೆಯನ್ನ ಬದಲಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲ ಕೆಳಿಸಿರುವಂತದ್ದು. ಇನ್ನೊಂದ್ ಕಡೆ ನಾಳೆ ಬೆಳಗ್ಗೆ ಏನು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ಕಚೇರಿಗೆ ತೆರಳಿ ಅಲ್ಲಿಂದ ನೇರವಾಗಿ ರಾಜ್ಯಸಭಾ ಮತದಾನ ಮಾಡ್ಲಿಕ್ಕೆ ಈಗಾಗಲೇ ಶಾಸಕರು ಕೂಡ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಹಾಗಾಗಿ ನಾಳೆ ನಡೆಯುವಂತ ಒಂದು ರಾಜ್ಯಸಭಾ ಒಂದು ಚುನಾವಣೆ ಸಾಕಷ್ಟು ರಂಗೇರಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಹಾಗಾದ್ರೆ ರಾಜ್ಯಸಭಾ ಚುನಾವಣೆಯ ಮತಗಳ ಲೆಕ್ಕಾಚಾರ ಯಾವ ರೀತಿಯಾಗಿರುತ್ತೆ ಅದನ್ನ ನೋಡ್ತಾ ಹೋಗೋಣ. ವಿಧಾನಸಭೆಯಿಂದ ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕಳುಹಿಸುವಂತಹ ಪ್ರಕ್ರಿಯೆ ಇದು. ಒಬ್ಬ ಅಭ್ಯರ್ಥಿಯ ಗೆಲುವಿಗೆ ಅಗತ್ಯವಿರುವಂತಹ ಮತಗಳೆಷ್ಟು? ಒಟ್ಟು 45 ಮತಗಳು ಒಬ್ಬ ಅಭ್ಯರ್ಥಿಗೆ ಬರಬೇಕು, ಆಗ ಆತ ಗೆಲುವನ್ನ ದಾಖಲು ಮಾಡ್ತಾನೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ಸಂಖ್ಯಾಬಲ 138, ಇದು ಪಕ್ಷೇತರರೂ ಕೂಡ ಸೇರಿದಂತೆ. ಪಕ್ಷೇತರರ ಬೆಂಬಲ ನಮಗಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ಕೊಂಡಿದ್ದಾರೆ. ಅದು ಗೌರಿಬಿದನೂರಿನ ಶಾಸಕ ಇರಬಹುದು ಅಥವಾ ಮೇಲುಕೋಟೆಯ ಶಾಸಕ ಇರಬಹುದು, ಕಾಂಗ್ರೆಸ್ ಬೆಂಬಲದಿಂದ ಗೆದ್ದು ಬಂದಂತಹ ದರ್ಶನ್ ಪುಟ್ಟಣ್ಣಯ್ಯ ಅವರು, ಹಾಗೆ ಹರಪನಹಳ್ಳಿಯ ಲತಾ ಮಲ್ಲಿಕಾರ್ಜುನ್ ಅವರು ಇರಬಹುದು, ಅವರ ಬೆಂಬಲ ಕಾಂಗ್ರೆಸ್ಗಿದೆ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಹೇಳ್ಕೊಂಡಿದ್ದಾರೆ.
ಜನಾರ್ದನ ರೆಡ್ಡಿ ಅವರ ಬೆಂಬಲ ಯಾರಿಗೆ ಅನ್ನುವಂತಹ ಕುತೂಹಲ ಇದೆ. ಹಾಗಾಗಿ ಒಟ್ಟಾರೆಯಾಗಿ 138 ಕಾಂಗ್ರೆಸ್ನ ಸಂಖ್ಯಾಬಲ. ಆ ಸಂಖ್ಯಾಬಲದಲ್ಲಿ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ನಾಸಿರ್ ಹುಸೇನ್, ಜಿಸಿ ಚಂದ್ರಶೇಖರ್ ಹಾಗೆ ಅಜಯ್ ಮಾಕನ್ ಮೂವರನ್ನು ಕೂಡ ಗೆಲ್ಲಿಸಿಕೊಂಡು ಬರಬಹುದು ಅನ್ನೋದು ಕಾಂಗ್ರೆಸ್ನ ವಿಶ್ವಾಸ. ಬಿಜೆಪಿಯ ಸಂಖ್ಯಾಬಲ ಇಷ್ಟು, 66 ಮಂದಿ ಶಾಸಕರಿದ್ದಾರೆ. ಇನ್ನು ಜೆಡಿಎಸ್ನ ಸಂಖ್ಯಾಬಲ ಇರೋದು 19. ಬಿಜೆಪಿ ಹಾಗೆ ಜೆಡಿಎಸ್ ಎರಡೂ ಕೂಡ ಮೈತ್ರಿಯನ್ನ ಮಾಡಿಕೊಂಡಿವೆ. ಹಾಗಾಗಿ ಒಟ್ಟಾರೆಯಾಗಿ ಶಾಸಕರ ಸಂಖ್ಯೆ 85 ಆಗುತ್ತೆ. ಇಲ್ಲಿ ಬಿಜೆಪಿಯ ಅಭ್ಯರ್ಥಿ ನಾರಾಯಣ್ ಸಾಬ್ ಹಾಂಡಗಿ ಅವರ ಗೆಲುವಿಗೆ 45 ಮತಗಳು ಅಂತ ಲೆಕ್ಕ ಹಾಕಿದ್ರೆ, ಅದಾದ ನಂತರ ಬಿಜೆಪಿ ಜೆಡಿಎಸ್ ಬಳಿ ಉಳಿಯುವಂತಹ ಮತಗಳ ಸಂಖ್ಯೆ 40. ಬಟ್ ಗೆಲುವಿಗೆ ಅಗತ್ಯ ಇರುವಂತದ್ದೆಷ್ಟು? 45. ಇನ್ನೂ ಕೂಡ 5 ಮತಗಳು ಬಿಜೆಪಿ ಜೆಡಿಎಸ್ನ ಎರಡನೇ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ ಬೇಕಾಗುತ್ತೆ. ಹಾಗಾಗಿ ಆ ಎರಡನೇ ಅಭ್ಯರ್ಥಿಯನ್ನ ಕೂಡ ಗೆಲ್ಲಿಸಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿಯ ನಾಯಕರು, ಮೈತ್ರಿ ನಾಯಕರು ತಂತ್ರಗಾರಿಕೆಯನ್ನ ರೂಪಿಸುತ್ತಿದ್ದಾರೆ. ಅದು ಯಾವ ರೀತಿ ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ನಾಳೆ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.